ಇವ್ರ ಮನಾಳಗೂರು ನೀರಾವರಿ ಅಧಿಕಾರಿಗಳು ಕಾಲುವೆಯಲ್ಲಿ ನೀರು ಕೊಡ್ತೀವಿ ಬೆಳೆ ಬೆಳೀರಿ ಅಂತ ಆಸೆ ತೋರಿಸಿದ್ರು. ಅವ್ರ ಮಾತನ್ನ ನಂಬಿ ನಾವು ಈ ರಾಗಿ ಬೆಳೆ ಬೆಳೆದ್ವಿ. ಎಲ್ರಿಗೂ ನಮಸ್ಕಾರ. ನೋಡೋಕೆ ಈ ಗದ್ದೆ ಎಷ್ಟು ಸುಂದರವಾಗಿ ಹಸಿರಾಗಿ ಕಾಣಿಸ್ತಿದೆ ಅಲ್ವಾ? ಆದರೆ ಒಬ್ಬ ರೈತ ಬೆಳೆದ ಬೆಳೆಯನ್ನು ಇಷ್ಟು ಹಸಿರಾಗಿ ನೋಡ್ಕೋಬೇಕಂದ್ರೆ ಎಷ್ಟು ಹಗಲು ರಾತ್ರಿ ಎನ್ನದೇ ದುಡಿದ ಶ್ರಮ ಇರ್ತದೆ. ನೀರಾವರಿ ಅಧಿಕಾರಿಗಳು ನಾವು ಕಾಲುವೆಗೆ ನೀರು ಕೊಡ್ತೀವಿ, ನೀವು ಧೈರ್ಯವಾಗಿ ಬೆಳೆ ಬೆಳೀರಿ ಅಂತ ಆಸೆ ತೋರಿಸಿದ್ರು. ಅವ್ರ ಮಾತು ನಂಬಿ ನಾವು ಈ ರಾಗಿ ಬೆಳೆ ಬೆಳೆದು ಇನ್ನೇನು ಬೆಳೆ ಕೈಗೆ ಬಂತು, ಫಸಲು ನೋಡಬೇಕು ಅನ್ನೋ ಹೊತ್ತಿಗೆ ನೀರು ಬರದೆ ಬೆಳೆ ಒಣಗೋ ಸ್ಥಿತಿಗೆ ಬಂತು. ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂದಾಗಾಯ್ತು ನಮ್ಮ ಪರಿಸ್ಥಿತಿ. ನೋಡಿ, ಭೂಮಿಗೆ ಕುಡ್ಗೋಲ್ ತಾಕ್ಸಿದ್ರೆ ಕಬ್ಬಣಕ್ಕೆ ಕಬ್ಬಣ ಬಡಿಯೋ ತರ ಸೌಂಡ್ ಬರ್ತಿದೆ. ಈ ಹಿಂದೆಯೂ 2 ಬಾರಿ ಇದೇ ರೀತಿ ನೀರು ಕೊಡದೆ ಸತಾಯಿಸಿದ್ರು. ಆಗ ಹೆಂಗೋ ಹರಸಾಹಸ ಪಟ್ಟು ಬಾವಿಯಿಂದ ನೀರು ಹಾಯಿಸಿ ಬೆಳೆಯನ್ನು ಉಳಿಸ್ಕೊಂಡಿದ್ವಿ. ರೈತರ ಬದುಕು ಬರೀ ಪ್ರಕೃತಿ ಜೊತೆ ಮಾತ್ರ ಅಲ್ಲ, ಈ ರೀತಿ ಭರವಸೆ ಕೊಟ್ಟು ಮೋಸ ಮಾಡುವ ವ್ಯವಸ್ಥೆ ಜೊತೆನೂ ಹೋರಾಡಬೇಕು ಅಂತ ಗೊತ್ತಾಗಿದ್ದೆ ಆಗ. ಇನ್ನೇನಾದ್ರು ಸುಮ್ಮನಿದ್ರೆ ಈ ಬೆಳೆ ಕೈ ತಪ್ಪೋದಂತೂ ಗ್ಯಾರಂಟಿ ಅಂತ ನಮ್ಮ ಪಕ್ಕದ ಜಮೀನವ್ರನ್ನ ಹತ್ರ ಕೇಳ್ಕೊಂಡು ಅವ್ರ ಬೋರ್ನಿಂದ ನೀರೊಡಿಸಲು ರಾತ್ರೋರಾತ್ರಿ ಪೈಪ್ ಹಾಕ್ತಿದ್ವಿ. ಅಷ್ಟರಲ್ಲೇ ನಮ್ಗೊಂದು ಶಾಕ್ ಆದಿತ್ತು. ಅದೇನಂತ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ನಮ್ಮ ವಿಡಿಯೋನ ಹಿಂಗೆ ನೋಡ್ತಾ ಸಪೋರ್ಟ್ ಮಾಡ್ತೀರಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.